ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಂ ನಚಾಂಗಂ ಗುಗ್ಗುಳಂ ಧೂಪಂ ಸುಗಂಧಂ ಚ ಸುಮನೋಹರಂ ಕಪಿಲಾರ್ಸುಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಪಯಾಮಿ ಪ್ರತ್ಯಕ್ಷದೀಪಂ ದರ್ಶಯಾಮಿ ದಶಾಂಗಾನಂತರ ಆಚಮ್ಯಂ ದರ್ಶಯಾಮಿ ಆಚಮ್ನಾಂತರದ್ದೇ ಪರಿಮಳಪತ್ರಪುಷ್ಪಾಣಿಂ ಸಮರ್ಪಯಾಮಿ ರಕ್ಷಾನ್ ಧಾರಯಾಮಿ ನಮಸ್ಕರೋಮಿ. ಓಂ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮಧುವ್ಯೋಸಾಮೈತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನಾಶ್ರಯೋ ದದಾತಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಾಯ ಮಂಗಳಂ. ರತ್ನ, ನಮ್ಮದು ಅದೆಂಥದ್ದು ದಾಂಪತ್ಯ ಅಂತಾರಲ್ಲ, ಅದಕ್ಕೆ ನಾವಿಬ್ಬರು ಮೊದಲನೇ ಹೆಜ್ಜೆ ಇಟ್ಟು ಶಾಸ್ತ್ರ ಮಾಡ್ತಾ ಇದ್ದೀವಿ. ನಮಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ. ಇದುವರೆಗೂ ನಮ್ಮಣ್ಣ ನಮ್ಮವರೆಲ್ಲ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಿದ್ದೆ. ಇನ್ಮೇಲೆ ಬೇಡ್ಕೊಳ್ಳೋದು ಅಂತ ಬಂದರೆ ನೀನು ಮುಖ್ಯವಾಗಿರ್ತೀಯ ಪರಶು. ನಮ್ಮ ರತ್ನವ ಎಂತ ಡೈಲಾಗ್ ಹೊಡೆದು ಹೊಡೆರೆ ಚಪ್ಪಾಳೆ. ಅಪ್ಪಯ್ಯ, ಈ ತರ ಶಾಸ್ತ್ರನೆಲ್ಲ ನಾನು ಯಾವ ಮದ್ವೆಲೂ ನೋಡಿಲ್ಲ. ಇದು ಹಳೆ ಕಾಲದ ಸಂಪ್ರದಾಯ ಕಣವ. ಈಗ ಹಳ್ಳಿ ಕಡೆ ಮಾತ್ರ ಉಳ್ಕೊಂಡೈತೆ. ಅದಕ್ಕೆ ಆ ಕಾಲದಲ್ಲಿ ನಮಗೆ ಹಿಟ್ಟು ಕೊಡ್ತಾ ಇದ್ದ ರಾಗಿ ಬೀಸೋ ಕಲ್ಲು, ಅನ್ನ ಕೊಡ್ತಾ ಇದ್ದ ಭತ್ತ ಕುಟ್ಟೋ ಒನಕೆ, ರೈತರ ಜೀವಾಳ ನೇಗ್ಲು ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಕಣವ. ಇದೇ ಆ ಶಾಸ್ತ್ರ. ನಿಜನಪ್ಪ, ಎಲ್ರು ಮೊದಲು ಮದುವೆ ಶಾಸ್ತ್ರ ಮುಗೀಲಿ ಅಂತಾರೆ. ಆದ್ರೆ ನಮ್ಮ ವೀರಭದ್ರು ಹಿಂದಿನ ಕಾಲದವ್ರು ಮಾಡ್ಕೊಂಡು ಬಂದಿರೋ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದ್ದಾರೆ. ಅದೇ ನಮಗ್ ಖುಷಿ ಅಲ್ವಾ? ಶಾಸ್ತ್ರಗಳಿಂದಾನೆ ಸಂಬಂಧಗಳಲ್ಲಿ ಸಂಬಂಧ ಗಟ್ಟಿಯಾಗೋದು. ದೊರೆ ಮಗನ ಮದುವೆ ನಾ ಹೆಂಗಿರ್ಬೇಕು ಅನ್ನೋ ತೋರಿಸ್ಕೊಟ್ರು ನಮ್ಮ ದಣಿಗಳು. ವೀರಭದ್ರಯ್ಯನವರಿಗೆ ಇರಪ್ಪ, ಇರಿ. ಇದು ನನ್ನ ಮನೆ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ಊರಿನ ನಿಮ್ಮೆಲ್ಲರ ಕಾರ್ಯಕ್ರಮ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಗಂಡ್ಮಗನ ಮದ್ವೆ ಅಂದ್ರೆ ಹಿಂಗೆ ಇರ್ಬೇಕು. ಹೆಣ್ಮಕ್ಳ ಮದ್ವೆ ಅಂದ್ರೆ ಮದ್ವೆ ಮಾಡಿ ಕಳ್ಸಿದ್ರೆ ಸಾಕು. ಗಂಡ್ಮಕ್ಳ ಮದ್ವೆ ಪಟ್ಟಾಭಿಷೇಕ ಮಾಡ್ದಂಗ್ ಮಾಡ್ಬೇಕು. ಅಣ್ಣ, ಶಾಸ್ತ್ರ ನಡೀತಾ ಇದೆ, ಪ್ಲೀಸ್ ಬಿ ಕ್ವೈಟ್. ನಮ್ದು ಯಾವ್ರು ಗೀತಾ ಇರೋದು ಕಾಣಿಸ್ತಾ ಇಲ್ವೇನಿಲ್ಲ. ಹೋಗ್ಲಾ ಸುಮ್ಕೆ ಹೋಗ. ಯಜಮಾನ್ರೆ, ಮೊದಲನೇ ಶಾಸ್ತ್ರ ಸುಸಂಪನ್ನವಾಯಿತು. ಮುಂದಿನ ಅರಿಶಿನ ಶಾಸ್ತ್ರಕ್ಕೆ ಹೋಗಬಹುದು. ಆಗ್ಬೋದು. ಸುಶೀಲಾ, ಸೌಭಾಗ್ಯ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣ.